Jai Shri Ram friends. Today in this video I am going to explain the alternate CMOS inverters. Pseudo NMOS inverter ಅಂತ ಬರ್ತೈತಿ, ಕ್ಯಾಸ್ಕೇಡ್ pseudo NMOS inverter ಬರ್ತೈತಿ, ಮತ್ತು ಅಸ್ಟೇಟ್ CMOS inverter ಅಂತ ಬರ್ತೈತಿ. ಮೂರು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಈಗ ನೋಡ್ರಿ pseudo NMOS ಅಂದ್ರೆ pseudo ಅಂದ್ರೆ ಸ್ಟಾಟಿಕ್. ಸೊ ನಮ್ದು ಏನಿದೆ ಐತಲ್ಲ PMOSನ ಗ್ರೌಂಡಿಗೆ ಕನೆಕ್ಟ್ ಮಾಡಿ, ಗ್ರೌಂಡ್ ಅಂದ್ರೆ 0 ಕೊಡ. PMOS ಆನ್ ಆಗಬೇಕಪ್ಪ ಅಂದ್ರೇನು, PMOS ಆನ್ ಆಗಬೇಕಂದ್ರೆ 0 ಕೊಟ್ಟಾಗ ಆನ್ ಆಗ್ತೈತಿ, NMOS ಆನ್ ಕೊಟ್ಟಾಗ ಆನ್ ಆಗ್ತೈತಿ. ಸೊ ಆಗ ನೋಡ್ರಿ ಇಂಟ್ರಾಸ್ಟ್ರಕ್ಚರ್ ಹೆಂಗಾಗ್ತೈತಪ್ಪ, ಸ್ವಿಚ್ ಕ್ಲೋಸ್ ಸ್ವಿಚ್ ಆಗಿರ್ತೈತಿ. ಸೊ ನಾನು ಅಪ್ಡು ಬರ್ 0 ಕೊಟ್ಟ 1 ಮಂತ್ 1 ಕೊಟ್ಟ 0 ಕೊಟ್ಟ NMOSಗೆ ನಾನು ಇನ್ಪುಟ್ ಕೊಡ್ತೇನೆ. ಸೊ ದ pseudo NMOS inverter is an variation of a standard CMOS inverter where the PMOS pull-up transistor has its gate permanently grounded. ಅಂದ್ರೆ ಈ ಗೇಟ್ ಪರ್ಮನೆಂಟ್ಲಿ ಗ್ರೌಂಡ್ ಮಾಡಿಬಿಟ್ಟಿರ್ತೀನಿ ಗೇಟ್ ಸರ PMOS. ಸೊ ಇಷ್ಟ pseudo NMOS ಅಂದ್ರೆ this design is similar to the using depletion mode transistor has a load in the NMOS logic. ನಿಮ್ಮ ಡಿಪ್ಲೀಷನ್ ಒಳಗೆ ಬರ್ತೈತಿ, ನಂದು ಏನು ಚಾನಲ್ ಇರ್ತೈತಲ್ಲ, ಚಾನಲ್ ಫಾರ್ಮೇಷನ್ ಅದು ಫಸ್ಟೇ ಇರ್ತೈತಿ. ಅಂದ್ರೆ ನಾನು ಡೂಪಿಂಗ್ ಮಾಡ್ಬೇಕಾದ್ರೆ ಚಾನಲ್ ಫಾರ್ಮೇಷನ್ ಮಾಡಿ ಡೂಪ್ ಮಾಡಿರ್ತೇನೆ ಡಿಪ್ಲೀಷನ್ ರೀಜನ್ನ. ಮತ್ತು ನಮ್ದು ನಾವು ಯೂಸ್ ಮಾಡೋದು ಎನ್ಹಾನ್ಸ್ಮೆಂಟ್ ನನ್ನ ಪೂರ ಇದ್ರೊಳಗೆ ಜಸ್ಟ್ ಇದು ಎಕ್ಸ್ಪ್ಲೇನ್ ಮಾಡಿದೆ. ಈ ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪ, ಅನ್ಲೈಕ್ ದ ಕಾಂಪ್ಲಿಮೆಂಟರಿ CMOS ಇನ್ವರ್ಟರ್ ದಿಸ್ ಸರ್ಕ್ಯೂಟ್ ಡಿಸಿಪೇಟ್ಸ್ DC ಪವರ್ whenever the NMOS pull down transistor is turned on. ಅಂದ್ರೆ ಇಲ್ಲಿ ಹೈ DC ಪವರ್ ಡಿಸಿಪೇಟ್ ಮಾಡ್ತೈತಿ. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ನಮ್ದು ಅಷ್ಟೇ ಟ್ರಾನ್ಸಿಸ್ಟರ್ ಇದನ್ನು ಯೂಸ್ ಮಾಡೋಂಗಿಲ್ಲ ಈಗ ಸದ್ಯಕ್ಕೆ, ಅಷ್ಟಾಗಿ ವೇರಿಯೇಷನ್. ಯಾಕಪ್ಪ ನಮ್ದು ಒಂದು ಸೈಜ್ ಮತ್ತು ಪವರ್ ಮತ್ತು ಡಿಲೇ ಈ ಮೂರು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳಿದ್ದೆ ನಾನು. ಸೊ ಇದು ಹೈ ಪವರ್ ಡಿಸಪೇಷನ್ ಮಾಡ್ತೈತಿ. ಸೊ ಯಾಕಂದ್ರೆ PMOS ಯಾವಾಗ ಆನ್ ಆಗತೈತಲ್ಲ, ಸೊ ಯಾವಾಗ ಒಂದು LED ಶಾರ್ಟ್ ಆಗಿರ್ತೈತಿ. ಸೊ ಹೈ ಪವರ್ ಡಿಸ್ಟ್ರಿಬ್ಯೂಷನ್ ಇರ್ತೈತಿ. ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇನ್ವರ್ಟರ್ ಡಿಪೆಂಡ್ಸ್ ಆನ್ ದ ರೇಷಿಯೋ ಬೀಟಾ ಆ್ಯಂಡ್ ಬೀಟಾ ಅಫೆಕ್ಟಿಂಗ್ ಬೋತ್ ದ ಔಟ್ಪುಟ್ ಲೋ ವೋಲ್ಟೇಜ್ ಆ್ಯಂಡ್ ದ ಸ್ವಿಚಿಂಗ್ ಥ್ರೆಶೋಲ್ಡ್. ಅಂದ್ರೆ ಇದೇನಾಯ್ತಲ್ಲ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ ನೀವು ನೋಡಿದಾಗ ಈ ಇನ್ವರ್ಟರ್ದ ಬೀಟಾ ಮತ್ತು ಎನ್ ರೇಷಿಯೋನ ಎಫೆಕ್ಟಿಂಗ್ ಮಾಡ್ತೈತಿ. ಅಂದ್ರೆ ಯಾಕಂದ್ರೆ PMOS ಯಾವಾಗ ಆನ್ ಇರ್ತೈತಿ. ಸೊ ಔಟ್ಪುಟ್ ಲೋ ವೋಲ್ಟೇಜ್ VOL ನಿಮ್ಗೆ ಹೇಳಿದೆ, ನಾಯ್ಸ್ ಟು ಮಾರ್ಜಿನ್ ರೇಷಿಯೋ ಏನು ಹೇಳಿದ್ದೆಲ್ಲ, ಆ್ಯಂಡ್ ದ ಸ್ವಿಚಿಂಗ್ ಥ್ರೆಶೋಲ್ಡ್ ವೋಲ್ಟೇಜ್. ಅಂದ್ರೆ ಈ ಥ್ರೆಶೋಲ್ಡ್ ವೋಲ್ಟೇಜ್ ಸ್ವಿಚ್ ಆಗಕ್ಕೆ ಚಾನ್ಸಸ್. ಇಲ್ಲಿ ನೋಡ್ರಿ ಈ ಡಯಾಗ್ರಾಮ್ ಒಳಗೆ ನಾನು ಡಿಫ್ರೆಂಟ್ PMOS ಡಿವೈಸ್ನ ಡಿನೋಟ್ ಮಾಡೀನಿ. ಇದೊಂದು ಬೇರೆ PMOS ಡಿವೈಸ್, ಇದು ಬೇರೆ PMOS ಡಿವೈಸ್, ಡಿಫ್ರೆಂಟ್ ವ್ಯಾಲ್ಯೂ DC ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ pseudo NMOS ಇನ್ವರ್ಟರ್. ಇದು ಹಿಂಗೆ ಬರ್ತದೆ, ಯಾಕಂದ್ರೆ ನಿಮ್ಗೆ ಹೇಳಿದ್ದೇನೆ ಅದು ಇದೊಂದು ಇನ್ವರ್ಟರ್ದು, ಇದೊಂದು ಇನ್ವರ್ಟರ್ದು ಕನ್ಸಿಡರ್ ಮಾಡಿದೈತಿ. ನಿಮ್ಗೆ ಗೊತ್ತೈತಿ DC ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ ಬರ್ತೈತಿ. ಇದು Vout ಮತ್ತು ಏನು ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ದೀವಿ ನೋಡಿರಿ. ಹೆಂಗೆ ನಾನು ಆಲ್ವೇಸ್ ಆನ್ ಇರ್ತೈತಲ್ಲ, ಸೊ ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಬರ್ತೈತಿ. ಇಷ್ಟ ಪ್ರೀಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೈತಿ. ನೀವು ಎಕ್ಸಾಮ್ ಪರ್ಪಸ್ ಕೇಳಿದಾಗ ಇದೊಂದು ಡಯಾಗ್ರಾಮ್ ಹಾಕಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಜಸ್ಟ್ ಮುಗಿದು ಹೋಗ್ತಾ. ಈ ಕ್ಯಾಸ್ಕೇಡ್ pseudo NMOS ಇನ್ವರ್ಟರ್ ಏನಪ್ಪ, ಟು ಅನಲೈಸ್ ಸಿಂಗಲ್ ಇಂಟಿಗ್ರಿಟಿ ಇನ್ pseudo NMOS ಇನ್ವರ್ಟರ್ ಕನ್ಸಿಡರ್ ಟು ಸಚ್ ಎ ಇನ್ವರ್ಟರ್ ಕನೆಕ್ಟೆಡ್ ಇನ್ ಸೀರೀಸ್. ಕ್ಯಾಸ್ಕೇಡ್ ಅಂದ್ರೆ ಹಿಂಗೆ ತಿಳ್ಕೊರಿ, ಒಂದು ಇನ್ವರ್ಟರ್ ಮೇಲೆ ಇನ್ನೊಂದು ಇನ್ವರ್ಟರ್ ಕನೆಕ್ಟ್ ಮಾಡಿರಿ. ಡ್ರಾಯಿಂಗ್ ಕೆಪಾಸಿಟರ್ ಅಂದ್ರೆ ನೋಡ್ರಿ, ಇಲ್ಲೊಂದು ಕೆಪಾಸಿಟರ್ನ ಕನೆಕ್ಟ್ ಮಾಡಿರ್ತೇನೆ. ಈ ಕೆಪಾಸಿಟರ್ ಏನೈತಿ ಔಟ್ಪುಟ್ ಇದು ಹೋಲ್ಡ್ ಮಾಡೋಕೆ ಈ ಇನ್ವರ್ಟರ್ದು, ಬಟ್ ಇದು ಕೆಪಾಸಿಟರ್ದು ಇನ್ಪುಟ್ ಆಫ್ ಸೆಕೆಂಡ್ ಕೆಪಾಸಿಟರ್. ಸೊ ನಾ ಹಿಂಗೆ ಇನ್ಕ್ರೀಸ್ ಹಾಕೊಂಡು ಹೋಗ್ತಿರ್ತೀನಿ, ಅಲ್ಲಿ ನಾನು ವಿಡ್ತ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಿರ್ತೀನಿ ಈ ಇನ್ವರ್ಟರ್ದು. ಸೊ pseudo ನಾ ಏನು ಮಾಡ್ತೀವಿ, ವ್ಯಾಲಿಡ್ ಲೆವೆಲ್ ಫಾರ್ ದ ನೆಕ್ಸ್ಟ್ ಇನ್ವರ್ಟರ್. ಅಂದ್ರೆ ಇಲ್ಲಿ ನಮ್ದು ಯಾವುದೇ ರೀತಿ ಡಿಲೇ ಆಗಬೇಡ. ಅಂದ್ರೆ ಅಕಸ್ಮಾತ್ ನಮ್ದು ಈ ಕೆಪಾಸಿಟರ್ದು ಏನೈತಲ್ಲ, ಡ್ರೈವಿಂಗ್ ಲಾರ್ಜ್ ಕೆಪಾಸಿಟಿವ್ ಲೋಡ್ಸ್, ಅಂದ್ರೆ ಇದು ಪೂರ ಮ್ಯಾಕ್ಸಿಮಮ್ ಆಗಬೇಕು. RC ಕಾನ್ಸ್ಟೆಂಟ್ ಬಗ್ಗೆ ಎಲ್ಲ ಹೇಳಿದೆ ನಾ, ಡಿಲೇ ಬಗ್ಗೆ, ಹಂಗೆ ರೈಸ್ ಟೈಮ್ ಮತ್ತು ಫಾಲ್ ಟೈಮ್. ಸೊ ಈ ಕೆಪಾಸಿಟರ್ ಪ್ರಾಪರ್ ಪುಲ್ ಅಪ್ ಡೌನ್ ಈ ಕೆಪಾಸಿಟರ್ ಇರಬೇಕು ನೆಕ್ಸ್ಟ್ ಕೆಪಾಸಿಟಿ. ಸೊ ಅಷ್ಟೇ ಇದು ಕ್ಯಾಸ್ಕೇಡಿಗೆ. ಅಂದ್ರೆ ಒಂದು ಇನ್ವರ್ಟರ್ ಇನ್ನೊಂದು ಇನ್ವರ್ಟರ್ ಕ್ಯಾಸ್ಕೇಡ್ ಮಾಡೀನಿ pseudo ಅಂತೇಳಿ ನೋಡಿ. PMOS ಮತ್ತು PMOSನ ಗ್ರೌಂಡಿಗೆ ಕನೆಕ್ಷನ್ ಮಾಡಿದ್ದಾರೆ, ಮತ್ತು ಔಟ್ಪುಟ್ ಆಫ್ ಫಸ್ಟ್ ಇನ್ವರ್ಟರ್ ಸೆಕೆಂಡ್ ಇನ್ವರ್ಟರ್ಗೆ ಇನ್ಪುಟ್ ಕೊಟ್ಟಾರ. ಇನ್ವರ್ಟರ್ ಥ್ರೆಶೋಲ್ಡ್ ವೋಲ್ಟೇಜ್ VINV ಅಂತ ಹೇಳಿ ಬರ್ತೈತಿ. ಫಾರ್ ಈಕ್ವಲ್ ನಾಯ್ಸ್ ಮಾರ್ಜಿನ್ ದ ಥ್ರೆಶೋಲ್ಡ್ ವೋಲ್ಟೇಜ್ ಶುಡ್ ಬಿ ಸೆಟ್ ಅಟ್ ಅಪ್ರಾಕ್ಸಿಮೇಟ್ಲಿ VNV ಈಸ್ ಈಕ್ವಲ್ ಟು 0.5 VDD. ಅಂದರೆ ನಿಮ್ಗೆ ಹೇಳಿದ್ದೆ ನಾನು ಯಾಕೆ 0.5 VDD ಬರಬೇಕಪ್ಪ ಅಂತ. ಒಂದು ಸ್ಟ್ಯಾಂಡರ್ಡ್ ನಾನು ಮಾರ್ಕ್ ಮಾಡಿರ್ತೀನಿ. ಅಟ್ ದಿಸ್ ಆಪ್ರೇಟಿಂಗ್ ಪಾಯಿಂಟ್ ದ NMOS ಟ್ರಾನ್ಸಿಸ್ಟರ್ ಪುಲ್ ಡೌನ್ ದ ಆಪ್ರೇಟ್ಸ್ ಇನ್ ದ ಸ್ಯಾಚುರೇಷನ್ ರೀಜನ್. ಅವಾಗ ನಮ್ದು NMOS ಏನಪ್ಪ ಸ್ಯಾಚುರೇಷನ್ ರೀಜನ್ ಒಳಗೆ ಇರ್ತೈತಿ ನೋಡಿರಿ. V is less than VNV minus VTH should be greater than VDN. ಅಂದ್ರೆ ನಂದು NMOS ಸ್ಯಾಚುರೇಷನ್ ರೀಜನ್ ಒಳಗೆ ಆಪ್ರೇಟ್ ಮಾಡ್ತೈತಿ. ಇಂದ ಇಕ್ವೇಷನ್ ಸ್ಯಾಟಿಸ್ಫೈ ಆದಾಗ PMOS ಏನೈತೈತಪ್ಪ ಪುಲ್ ಅಪ್ ಅಂತ ಗೊತ್ತೈತೆ, ಆಪ್ರೇಟ್ಸ್ ಇನ್ ಲೀನಿಯರ್ ರೀಜನ್. ಅವಾಗ ಇದು ಲೀನಿಯರ್ ರೀಜನ್, ಯಾಕಂದ್ರೆ VDSP ಲೆಸ್ ದೆನ್ ಮೈನಸ್ VTP ಗೊತ್ತೈತೆ ನಿಮ್ಗೆ. ಇಷ್ಟ
ಅಪ್ಲಿಕೇಶನ್ ಏನಪ್ಪ ನಮ್ಮದು ಕ್ಯಾಸ್ಕೇಡ್ ಸುಡೋ ಇನ್ವರ್ಟರ್ದ ಪ್ರೀಚಾರ್ಜ್ ಲಾಜಿಕ್ ಸರ್ಕ್ಯೂಟ್ಸ್ ಮೆಮರಿ ಸೆಲ್ ಡಿಸೈನ್ ರೂಮ್ಸ್ ಮತ್ತು PLS ಅಂತ ಬರ್ತಾವೆ. ಹೈ ಡೆನ್ಸಿಟಿ NMOS ಡೊಮಿನೇಟೆಡ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಬರ್ತೈತೆ. ನೆಕ್ಸ್ಟ್ ಈಗ CMOS ಟ್ರೈ ಸ್ಟೇಟ್ ಇನ್ವರ್ಟರ್ ಬಗ್ಗೆ ಹೇಳೋಣ. A tri-state inverter introduce a control mechanism allowing the output to be enter either at active logic high, low or in a high impedance Z state. ಈಗ ನೋಡ್ರಿ ಈ ಡಯಾಗ್ರಾಮ್ ನೋಡ್ರಿ, ಈಗ ನಾನು CL ಕಂಟ್ರೋಲ್ ಮಾಡತ್ತೀನಿ. ಈ ಔಟ್ಪುಟ್ ಸ್ಟೇಟ್ ಸೇಮ್ ಸ್ಟ್ರಕ್ಚರ್ ಐತಿ ನಾಟ್ ಗೇಟಿಂದ, ಬಟ್ ಜಸ್ಟ್ ಇಲ್ಲೊಂದು ಎಕ್ಸ್ಟ್ರಾ ಮತ್ತು PMOS NMOSನ ಕನೆಕ್ಟ್ ಮಾಡೀನಿ ಇಲ್ಲಿ ಔಟ್ಪುಟ್ ಕಡೆ Z ಕಡೆ. ಈಗ ನೋಡ್ರಿ ನಾ CL = 0 ಕೊಟ್ಟೆ ಅಂತ 0 ಕೊಟ್ಟೆ. ಇದೇನಾಯ್ತು 0 ಇದ್ರೆ ಕಾಂಪ್ಲಿಮೆಂಟ್ 1 ಆಯ್ತು. ಸೊ ನನ್ನ PMOS ಆನ್ ಆಗಬೇಕಂದ್ರೆ ಏನು ಬೇಕಪ್ಪ 0 ಕೊಡ್ಬೇಕು. ಸೊ ಇದು ನೋಡ್ರಿ ಯಾವಾಗ ನಮ್ದು CL 0 ಕೊಟ್ಟಾಗ ಔಟ್ಪುಟ್ ಸ್ಟೇಟ್ ಇಸ್ ಹೈ ಇಂಪಿಡೆನ್ಸ್ ಸ್ಟೇಟ್ ನಾಟ್ ಡ್ರೈವ್ ಬೈ ಎನಿ ಇನ್ಪುಟ್ ಎ, ಅಂದರೆ ಇನ್ಪುಟ್ ಒಳಗೆ ಹೋಗೋದಿಲ್ಲ. ಯಾಕಂದರೆ ಇದು ಎರಡು ನೋಡ್ರಿ ನಾನು ಇನ್ನೇನು ಗೊತ್ತಾಗ್ತದೆ. ಸೀರೀಸ್ಗಳು 0 ಕೊಟ್ಟಾಗ ದ ಔಟ್ಪುಟ್ ಈಸ್ ಹೈ ಇಂಪಿಡೆನ್ಸ್ ಸ್ಟೇಟ್ ನಾಟ್ ಡ್ರಿವನ್ ಬೈ ಅನ್ ಇನ್ಪುಟ್ ಎ ಅಂತ ನಾನು ಹೇಳಿದೆ. ಲೇಟರ್ ನಾನು ಈಗ ಎರಡು ನೋಡ್ರಿ ಏನು ಹೇಳಿದೆ, ಓಪನ್ ಸರ್ಕ್ಯೂಟ್ ಆಗ್ಬಿಡ್ತೈತೆ ರೀ. ಇಲ್ಲಿ ನಮ್ಮ Z ಐತಿ, ಇದು ಹಿಂಗೆ ಓಪನ್ ಸರ್ಕ್ಯೂಟ್ ಆಗ್ಬಿಡ್ತೈತೆ ರೀ, ಕ್ಲೋಸ್ ಇರೋಂಗಿಲ್ಲ. ಇಲ್ಲೊಂದು PMOS ಇರುತ್ತೆ, ಬಟ್ ನೋಡಿ ಇದು ಓಪನ್, ನೀನೋ ಇನ್ಪುಟ್ ಕೊಟ್ಟರು ನನ್ನ ಔಟ್ಪುಟ್ 0 ಬರುತ್ತೆ. ಇಲ್ಲಿ ಮೇಲೆ PMOS ತಗೋರಿ, ಹಿಂಗಿರ್ತೈತೆ. ಸೊ ಈಗ ನಾನು ಏನು ಮಾಡಿದೆ, CL = 1 ಕೊಟ್ಟಿದೆ, ಒಂದು ಔಟ್ಪುಟ್ ಫ್ಲೋಸ್ ಆ್ಯಂಡ್ ಇನ್ಪುಟ್ ಆ್ಯಕ್ಟಿಂಗ್ ಆಸ್ ಎ ರೆಗ್ಯುಲರ್ ಇನ್ವರ್ಟರ್. ಯಾವಾಗ ನಾನು 1 ಮಾಡಿದೆ ಶಾರ್ಟ್ ಆತ್ರಿ. ಅವಾಗ ನೋಡಿರಿ ನಾರ್ಮಲ್ ಈ ವರ್ಕ್ ಮಾಡ್ದಂಗೆ ಆತಲ್ಲ, ನಾರ್ಮಲ್ ಇನ್ವರ್ಟರ್ ಏನಿತ್ತಲ್ಲ ಹಂಗೆ ಸೇಮ್ ವರ್ಕ್ ಆತಲ್ಲ. ಸೊ ನೋಡಿರಿ ಪರ್ಫಾರ್ಮೆನ್ಸ್ ಕನ್ಸಿಡ್ರೇಷನ್ ಬಂದರೆ ಇದಿಷ್ಟೇ ಇದ್ರದ್ದು ವರ್ಕಿಂಗ್ ನಾ ಹೇಳ್ಬೇಕಂದ್ರೆ. ಲೇಟರ್ ಪರ್ಫಾರ್ಮೆನ್ಸ್ ಕನ್ಸಿಡ್ರೇಷನ್ ಮಾಡಿದ್ರೆ ಫಾರ್ ಈಕ್ವಲ್ ಸೈಜ್ಡ್ NMOS ಆ್ಯಂಡ್ PMOS ಟ್ರಾನ್ಸಿಸ್ಟರ್ ದ ಟ್ರೈ ಸ್ಟೇಟ್ ಇನ್ವರ್ಟರ್ ಇಸ್ ಅಪ್ರಾಕ್ಸಿಮೇಟ್ಲಿ ಹಾಫ್ ದ ಸ್ಪೀಡ್ ಆಫ್ ದ ಸ್ಟ್ಯಾಂಡರ್ಡ್ CMOS ಇನ್ವರ್ಟರ್. ಇದೇನು ನಾವು ಐತಲ್ಲ, ಇದು ನಮ್ಮ ಪ್ರೀವಿಯಸ್ CMOS ಟ್ರಾನ್ಸಿಸ್ಟರ್ ನಾರ್ಮಲ್ ಐತಲ್ಲ, ನಾರ್ಮಲ್ ಅದಕ್ಕಿಂತ ಇದ್ರದ್ದು ಟೈಮ್ ಸ್ಪೀಡ್ ಸ್ಲೋ ಐತಿ ಇದ್ರ ಅಷ್ಟ. ಅಪ್ಲಿಕೇಶನ್ ಏನಪ್ಪ, ದ ಟ್ರೈ ಸ್ಟೇಟ್ ಇನ್ವರ್ಟರ್ ಇಸ್ ವೈಡ್ಲಿ ಯೂಸ್ಡ್ ಇನ್ ಕ್ಲಾಕ್ಡ್ ಲಾಜಿಕ್ ಸರ್ಕ್ಯೂಟ್ಸ್. ಕ್ಲಾಕ್ಡ್ ಲಾಜಿಕ್ ಸರ್ಕ್ಯೂಟ್ಸ್ ಅಂದ್ರೆ ನಿಮ್ಗೆ ಲ್ಯಾಚಸ್ನ ಯಾವಾಗ ಕ್ಲಾಕ್ ಸರ್ಕ್ಯೂಟ್ ಕೊಟ್ಟಾಗ ಹೆಂಗೆ ಫ್ಲಿಪ್ ಫ್ಲಾಪ್ಸ್ ಅವೆಲ್ಲ ಬರ್ತಾವೆ, ಫ್ಲಿಪ್ ಫ್ಲಾಪ್ಸ್ ಎಲ್ಲ. ಆಮೇಲೆ ಲ್ಯಾಚಸ್ ಆ್ಯಂಡ್ ಮಲ್ಟಿಪ್ಲೆಕ್ಸ್ ಅದ ಹೇಳಿದೆಲ್ಲ, ಮಲ್ಟಿಪ್ಲೆಕ್ಸರ್ಸ್ ಅವೆಲ್ಲ ಬರ್ತೈತಿ. ಈ ಸಮ್ಮರಿ ಓವರ್ ಹೇಳಬೇಕಪ್ಪ ಅಂದ್ರೆ ಸುಡೋ NMOS ಇನ್ವರ್ಟರ್ ಹೈ ಟ್ರಾನ್ಸಿಸ್ಟರ್ ಡೆನ್ಸಿಟಿ ಸಿಂಪಲ್ ಡಿಸೈನ್, ಅಂದರೆ ಸ್ವಲ್ಪ ಜಾಸ್ತಿ ಪವರ್ ಕನ್ಸಂಪ್ಷನ್ ಅದಲ್ಲ. ಡಿಸ್ಅಡ್ವಾಂಟೇಜ್ ಅಂತ ಸ್ಟ್ಯಾಟಿಕ್ ಪವರ್ ಡಿಸಪೇಷನ್ ಅದೇ ಹೇಳಿದೆಲ್ಲ, ಸ್ಟ್ಯಾಟಿಕ್ ಪವರ್ ಜಾಸ್ತಿ ಇದು ಮಾಡ್ತೈತಿ. ಕಾಮನ್ ಅಪ್ಲಿಕೇಶನ್ ಸ್ಟ್ಯಾಟಿಕ್ ರೋಮ್ಸ್ ಮತ್ತು PLS ಅಂತ ಒಳಗೆ ಯೂಸ್ ಮಾಡ್ತೀವಿ. PLS ಅಂದ್ರೆ ಪ್ರೋಗ್ರಾಮ್ ಲಾಜಿಕ್ ಡಿವೈಸ್ ಅಂತೆಲ್ಲ ಬರ್ತೈತಿ ಆಗತ್ತ. ನೆಕ್ಸ್ಟ್ ಕ್ಯಾಸ್ಕೇಡ್ ಸುಡೋಮಸ್ ಇಂಪ್ರೂವ್ಡ್ ಲಾಜಿಕ್ ಟ್ರಾನ್ಸಿಷನ್ಸ್ ಕಾಂಪ್ಯಾಕ್ಟ್ ಡಿಸೈನ್, ಅಂದ್ರೆ ಡಿಸೈನ್ ಭಾಳ ಕಾಂಪ್ಯಾಕ್ಟ್ ಐತಿ. ರಿಕ್ವೈರ್ಸ್ ಅ ಕೇರ್ಫುಲ್ ಬೀಟಾ ರೇಷಿಯೋ ಸೆಲೆಕ್ಷನ್, ಅಂದ್ರೆ ಅದು ಬೀಟಾ ರೇಷಿಯೋ ಏನೈತಲ್ಲ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಬೇಕು ಕ್ಯಾಸ್ಕೇಡ್ ಒಳಗೆ. ಯಾಕಂದ್ರೆ ನಂದು ಸುಡೋ NMOS ಅಂದ್ರೆ PMOS ಯಾವ ಅಂತಿರ್ತೀವಿ ಒನ್ ಆಫ್ಟರ್ ಕನೆಕ್ಟ್ ಮಾಡಿರ್ತೀನಿ. ನಂದು ಡ್ರೈವಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ರೈಸ್ ಟೈಮ್ ಫಾಲ್ ಟೈಮ್ ಭಾಳ ಸ್ಲೋ ಅಪ್ ಆ್ಯಂಡ್ ಡೌನ್ ಆಗೋ ಚಾನ್ಸಸ್ ಇರ್ತೈತಿ. ಪ್ರೀಚಾರ್ಜ್ ಲಾಜಿಕ್ ಮೆಮೊರೀಸ್ ಎಲ್ಲ. CMOS tri-state inverter enables the bus sharing, supports clocked logic. ಏನಪ್ಪ ಇದ್ರ ಅಡ್ವಾಂಟೇಜ್ ಇಷ್ಟ, ಬಸ್ ಶೇರಿಂಗ್ ಅಂದರೆ ಬಸ್ಸಸ್ ಕನೆಕ್ಷನ್ ಎಲ್ಲ ಬರ್ತೈತಲ್ಲ ಇಂಟರ್ನಲ್ ಸರ್ಕ್ಯೂಟ್ಸ್ ಒಳಗೆ ಬರ್ತೈತಿ. ಸ್ಲೋವರ್ ದನ್ ದ ಸ್ಟ್ಯಾಂಡರ್ಡ್ CMOS ಇನ್ವರ್ಟರ್ ಅದೇ ಹೇಳಿದೆಲ್ಲ, ಸ್ಲೋ ಇರ್ತೈತಿ. ಸೊ ಅಪ್ಲಿಕೇಶನ್ ಏನಪ್ಪ, ಲ್ಯಾಚಸ್ ಮಲ್ಟಿಪ್ಲೆಕ್ಸರ್ಸ್ IO ಸ್ಟ್ರಕ್ಚರ್ಸ್ ಇಷ್ಟ. ದ ಇನ್ವರ್ಟರ್ಸ್ ಆರ್ ಎಸೆನ್ಷಿಯಲ್ ಇನ್ ಅ ಲೋ ಪವರ್ ಹೈ ಡೆನ್ಸಿಟಿ ಡಿಜಿಟಲ್ ಸರ್ಕ್ಯೂಟ್ಸ್ ವೇರ್ ಟ್ರೇಡ್ ಆಫ್ಸ್ ಬಿಟ್ವೀನ್ ಪವರ್ ಕನ್ಸಂಪ್ಷನ್ ಸ್ಪೀಡ್ ಆ್ಯಂಡ್ ಸರ್ಕ್ಯೂಟ್ ಕಾಂಪ್ಲೆಕ್ಸಿಟಿ ಮಸ್ಟ್ ಬಿ ಕೇರ್ಫುಲಿ ಕನ್ಸಿಡರ್. ನಿಮ್ಗೆ ಹೇಳಿದೆ ಇವು ಪ್ಯಾರಾಮೀಟರ್ಸ್ ಎಲ್ಲ ಕೇರ್ಫುಲಿ ಕನ್ಸಿಡರ್ ಮಾಡಿದಾಗ ನಮ್ಮ ಪ್ರಾಪರ್ ಡಿವೈಸ್ ವರ್ಕ್ ಆಗ್ತೈತೆ.